ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದ ವಿಚಾರವಾಗಿ ಬೀದರ್ನಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಮತ್ತು ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಬರಿಚಾಯ್ ಗಾರ್ಡನ್ ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ನಡೆಸುತ್ತಿರುವುದಾಗಿ ಹಾಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಹೆಗ್ಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಯುತ್ತಿದೆ ಅಂತ ಆರೋಪಿಸಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಲಾಯಿತು. ಈ ವೇಳೆ ವೇದಿಕೆಯ ಪ್ರಮುಖರಾದ ವಿರೂಪಾಕ್ಷ ಗಾದ್ಗಿ ಮಾತನಾಡಿ ಕಾಶಿ ಸೇರಿದಂತೆ ವಿವಿಧ ಪವಿತ್ರ ಕ್ಷೇತ್ರಗಳಲ್ಲಿ ಸಾಕಷ್ಟು ಜನರು ಸಾವಿಗೀಡಾಗ್ತಾರೆ. ಅದಕ್ಕೆಲ್ಲ ದೇವಸ್ಥಾನವನ್ನ ಗುರಿಯಾಗಿಸುವುದು ಸರಿಯಲ್ಲ. ನಮ್ಮ ದೇಶದಲ್ಲಿ ಸುಳ್ಳು ಹೇಳುವವರಿಗೆ ಬೆಲೆ ಜಾಸ್ತಿ. ಗಿರೀಶ್ ಮಟ್ಟನ್ ಅವರು ಬಾಂಬ್ ಇಟ್ಟಾಗ ಅವನನ್ನ ನಾವು ಮನೆಯಲ್ಲಿ ಇಟ್ಟುಕೊಂಡಿದ್ದೆ, ಅವನು ಈ ರೀತಿ ಅಂತ ಗೊತ್ತಿದ್ರೆ ಅವತ್ತೇ ವಾಪಸ್ ಕಳಿಸ್ತಿದ್ದೆ ಅಂತ ಗಿರೀಶ್ ಮಟ್ಟಣ್ಣನವರು ಹಾಗೂ ಯೂಟ್ಯೂಬರ್ ಸಮೀರ್ ವಿರುದ್ಧ ಹರಿದಾಯ್ದ್ರು. ಎಲ್ಲರಲ್ಲಿ ತಾಯಂದಿರು ಆಗಲಿ ನಿಂತಿನ ಪ್ರಮುಖರಿಗೆ ನಾವು ಒಂದೇ ಒಂದು ಕ್ಲಿಯರ್ ಹೇಳ್ತೀನಿ. ನೀವು ಕಾಶಿ ವಾರಣಾಸಿ ಹೋಗೈತಿ. ಕಾಶಿ ವಾರಣಾಸಿದ ಯಾರೋ ಕೈಲಾಗದವ್ರಿಗೆ ಮಕ್ಕಳು ತಂದಲ್ಲಿ ಬಿಡ್ತಾರೆ. ಬೆಳಕುಮಾರ್ ಬಂದಿರ್ತಾರೆ, ಇನ್ನೊಬ್ಬರು ಬಂದಿರ್ತಾವ. ಅವ್ರು ಚಳಿಯಾಗಿ ಇದ್ರಾಗ ಹೋಗಿ ಸತ್ತಿರ್ತಾವ. ಅವ್ರು ನಾವ ಈಗ ನೋಡಿ ನೀವು ರೈಲ್ವೆ ಸ್ಟೇಷನ್ ಬಂದ್ ನೋಡಿ ಒಂದು 100-150 ಜನ ಬೆಳಕುಮಾರ್ ಕೂತಿರ್ತಾರೆ. ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಅದೆಲ್ಲ ರೈಲ್ವೆ ಆಫೀಸರ್ ಕೊಯ್ಲಾಗ್ತದ, ನಾ ಗುಡಗಿನವರ ಕೊಯ್ಲಾಗ್ತಾರ. ಈ ಲಕ್ಷ್ಮೀ ಹೇಳಬಲ್ಲ ಹೋಗ್ರಿ. ಯಾರೋ ಆಂಧ್ರಲಿಂದ ಮಂದಿ ಭಿಕ್ಷೆ ಬೆಡ್ಕೋತ್ ಕುಂತ ನರಸಿಂಹ ಹೇಳದ ಅಲ್ಲೂ ಸತ್ತಿರ್ತಾವ. ಯಾರೋ ಅಂದ್ರೆ ನರಸಿಂಹ ಹೇಳ ಪೂಜೆ ಒಳಗೆ ಕೊಯ್ಲಾಗ್ತಾರ. ಅದಕ್ಕ ಒಂದು ಧಾರ್ಮಿಕ ಶ್ರದ್ಧೆ ಇದ್ದಾಗ ಅಲ್ಲಿ ಬಂದಿ ಅನಾಥರು ಬಡಬಗ್ರು ಏನಾದ್ರು ಸಿಕ್ತ ಅಂತ ಹೇಳಿ ಬೆಳಕುಮಾರ ಬಂದಿರ್ತಾರೆ. ಅವ್ರು ಸತ್ತರ ಆಯ್ತು. ಇದೇ ಅತ್ಯಾಚಾರ ಅಂತ ನಮ್ ಹಿಂದೂ ಧರ್ಮದಾಗ ಮತ್ತ ನಮ್ ಭಾರತದ ಒಂದು ಇದು ಅದ. ಸುಳ್ಳು ಹೇಳೋದಕ್ಕೆ ಭಾರಿ ವ್ಯಾಲ್ಯೂ ಇದೆ. ಸುಳ್ಳು 10 ಸಲ 20 ಸಲ ಹೇಳಿ ಎಲ್ಲರೂ ಕರೆ ತಿಳಿತಾರೆ. ಅದು ಯಾರು ನೋಡೋದು. ನಾನು ಒಂದು 100 ಮೆಸೇಜ್ ಬಂದು ಅಬ್ಬರಿಗೆ ನಿಮ್ ವೀರೇಂದ್ರ ಹೆಗಡೆ ಹಂಗಂತಲ್ರಿ, ಅಬ್ಬರಿಗೆ ನಾನ್ ಅವ್ರಿಗೆ ಪಾಗಲ್ಬೇಡ ಕುಚ್ಕೊಳ್ಳು. ಏನಂದ್ರ ಯಾವಾಗ್ಲೂ ಅವ್ರ ಕ್ಯಾರೆಕ್ಟರ್ ಗೊತ್ತಾಯ್ತು. ಈಗ ನಾ ಇದ್ದೀರಿ ಒಂದ್ ದಿನ ಚಲೋ ಕಾಣಿಸ್ಬೋದು, ಹಾಕೊಂಡೆ ಭಾರಿ ಅಂತ ಕಾಣಿಸ್ಬೋದು. ನನ್ನ ಜೀವನ ಅಳಿಬೇಕು. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಧರ್ಮಾಧಿಕಾರ ಜೀವನ ಅಳಿ ನೋಡ್ರಿ ನೀವು. ಅವ್ರ ಜೀವನದಿಂದ ಅವ್ರು ಹೆಂಗ್ ಬದುಕಿದ್ರು, ಅವ್ರ ಜೀವನದಿಂದ ಅವ್ರು ಸಿದ್ಧಾಂತ ಏನು ಅಂತ ಗೊತ್ತಾಗ್ತದೆ. ನೀವು ಗಿರೀಶ್ ಮಟ್ಟಣ್ಣ ನನ್ ಖಾಸ್ ದೋಸ್ತನ ರೀ. ಅವ ಪೈಲ ಬಾಂಬ್ ಇಟ್ಟಾಗ ನಾವು ಮನೆ ನಾ ಇಟ್ಕೊಂಡಿದ್ದಾಗ ಇದಾಗ ನಮ್ ನಾ ಕಸಿದ ಅವ್ ಇಟ್ ತಡ್ಕೊಳ್ತಾರ ಅಂದ್ರೆ ಅಲ್ಲಿ ಅವತ್ತೇ ವಿಷಯ ಕಳಿಸ್ತಿದ್ ಅವ್ನಿಗೆ. ನನ್ ಗೊತ್ತಿಲ್ಲ ಖರಾಬನ ಅಂತ ಹೇಳಿ. ಏನೋ ಬಾಂಬ್ ಇಟ್ಟನಂದ್ರೆ ಭ್ರಷ್ಟಾಚಾರ ವಿರುದ್ಧ ಮಾಡ್ಯಾನ ಅಂತ ತಿಳ್ಕೊಂಡು ನಾನು ಅವ್ನಿಗೆ ಸಪೋರ್ಟ್ ಮಾಡಿ ಫಸ್ಟ್ ಇಡೀ ಕನ್ನಡ ಯಾರಾದ್ರೂ ಅವನಿಗೆ ಶಶಿಯವ್ರೆ ಗೊತ್ತಲ್ಲ ಫಸ್ಟ್ ಬೀದಾಗ ಕರ್ಸ್ಯಾರ ಯಾರ ಅಂದ್ರೆ ನಾವು 100 ಬೈಕ್ಗಳು ತಗೊಂಡು ಗಿರೀಶ್ ಮಟ್ಟಣ್ಣ ಕರ್ಕೊಂಡು ಬಂದಿದ್ದ. ಆದ್ರ ಅವರು ಕೆಲಸ ಇಲ್ಲೋಕ್ ಹೆಂಗ್ ಮಾಡತ್ತಾರ, ಯಾವ್ದೋ ಒಬ್ಬ ಕೇರಳದ MP MLA ಹಣ ಕೊಟ್ಟಿನ ಸಲುವಾಗಿ ಒಂದ್ 4-5 ಜನ ಅವ್ರ ಅಕೌಂಟ್ ಚೆಕ್ ಮಾಡ್ಬೇಕು. ನಂದು ಒಂದೇ ಆಗ್ರಹ ಅದ, ಯಾರು ಯೂಟ್ಯೂಬರ್ ಸಮೀರ್ ಅವನ ಅವ್ನ ಅಕೌಂಟ್ ಚೆಕ್ ಮಾಡಿ. ಯಾವುದೇ ಗಲಭೆ ಮತ್ತು ಅನಾಹುತಗಳಿಗೆ ಆಸ್ಪದ ಕೊಡದೆ ಶಾಂತಿ ಸಮೃದ್ಧಿಯಿಂದ ಗಣೇಶ ಹಬ್ಬ ಆಚರಿಸಬೇಕು ಅಂತ ಡಿವೈಎಸ್ಪಿ ಶಿವಾನಂದ ಪವಾಡ್ ಶೆಟ್ಟಿ ತಿಳಿಸಿದ್ದಾರೆ. ಭಾಲ್ಕಿ ನಗರ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಕಚೇರಿಯಲ್ಲಿ ಗಣೇಶ ಹಬ್ಬ ಆಚರಣೆಯ ನಿಮಿತ್ತ ಕರೆದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಗಣೇಶೋತ್ಸವದ ಪೆಂಡಲ್ಗಳು ಅಗ್ನಿ ಅವಘಡಕ್ಕೆ ಆಸ್ಪದ ಕೊಡದೆ ಉತ್ತಮ ರೀತಿಯಲ್ಲಿ ತಯಾರಿಸಬೇಕು. ಗಣೇಶನ ಉತ್ಸವ ಪೆಂಡಲ್ಗಳು ರಸ್ತೆಯಿಂದ ದೂರದಲ್ಲಿ ಅಳವಡಿಸಬೇಕು. ಉತ್ಸವದಿಂದ ಯಾರಿಗೂ ತೊಂದರೆಯಾಗದಂತೆ ಉತ್ಸವ ಸಮಿತಿಯ ಪದಾಧಿಕಾರಿಗಳು ನೋಡಿಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದಾಗ ನಾವು ಏನು ಹೊಸ ಹಚ್ಚಿ ಏನು ಆಲ್ರೆಡಿ ಮಾತಾಡಿದ್ವಿ. ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಬೇರೆದವ್ರಿಗೆ ಹರ್ಟ್ ಆಗದಂಗೆ ನಾವು ಖುಷಿ ಪಡೋರು ಬೇರೆದವ್ರಿಗೆ ಹರ್ಟ್ ಆಗ್ಬಾರ್ದು. ಎಸ್ಪೆಷಲಿ ಎಲ್ಲ ಮದುವೆದಾಗ DJ ಹಚ್ತೀರಿ, ಇದ್ರಾಗ DJ ಹಚ್ತೀರಿ, ಬೆಳಗಾನ ಕುಳಿತೀರಿ, ಅದ್ರಾಗ ಒಂದು ದಿವಸ ಕುಣಿಯೋರು ಇರ್ತಾರೆ ಗೊತ್ತಿಲ್ಲ. ಆಮೇಲೆ ಹಿರಿಯರು ಎಸ್ಪೆಷಲಿ ಇದು ಮುಖಂಡರು ಏನಾದ್ರಲ್ಲ ಲಾಸ್ಟ್ ತನಕ ನಾವು ಇರ್ತೀವಿ ಪೊಲೀಸ್ ಬೆಲೆಯಲ್ಲಿ ಇದರಲ್ಲಿ ವಿಸರ್ಜನೆ ಸ್ಥಳದಲ್ಲಿ 2 ಇದು ಮಾಡಿದ್ವಿ. ಏನು ಲಾಸ್ಟ್ ಒಂದೇ ಇತ್ತು, ಭಾಳ ಪಾಳೆ ಹಚ್ಚಿದ್ದು. ಇನ್ನೊಂದು ಅವ್ರ ರಾತ್ರಿ ಮಾಡಿದ್ರು ಅವರು ಇನ್ನೊಂದು ಟ್ರೈನ್ ಕಳಿಸಿದ್ರು. ಈ ಥರ 2 ಮೊದಲಿಗೆ ಇಟ್ಬಿಟ್ಟು ಬಾವಿ ಸುತ್ತ ಬ್ಯಾರಿಕೇಡ್ ಮಾಡ್ತಿರಲ್ಲ, ಒಂದು 3 ಹೋಗಿತ್ತು ಡಬಲ್ ಬ್ಯಾರಿಕೇಡ್, ಸ್ವಲ್ಪ ಸ್ಟ್ರಾಂಗ್ ಬ್ಯಾರಿಕೇಡ್ ಮಾಡಬೇಕು. ಅಲ್ಲಿ ವಿಸರ್ಜನೆ ಮಾಡೋದ್ರೊಳಗೆ ಏನಲ್ಲ ಜಸ್ಟ್ ಒಂದು ಗಣಪತಿ 4-5 ಜನ ಇರ್ತಾರೆ. ಆಲ್ಮೋಸ್ಟ್ ದೂರ ಇರ್ತಾರೆ. ದೊಡ್ಡವರು ಹಿರಿಯರು ಕುಂದೂರು ಯಾರು ಇರುವುದೇ ಇಲ್ಲ. ಎಲ್ಲ ನಿಯಂತ್ರಣ ಮಾಡಬೇಕಾದ್ರೆ ಅವ್ರಿಗೆ ಇದನ್ನು ಇರುವುದಿಲ್ಲ. ಅಗರು ಕೆಲಸ ಪರಿಸ್ಥಿತಿ ಇರುತ್ತಂತಂದ್ರಲ್ಲಿ 4 ಜನ ಯಾರೋ ಒಂದು ಚಂದ ಮಂಗಳಾರತಿ ಮತ್ತೆ ಒಂದು ಪೂಜೆ ಮಾಡಿ ತೋರಿಸೋದು ಯೋಗ್ಯತೆ ಇರೋದಿಲ್ಲ. ಅದಾದ ಬೇಡ ಹಿರಿಯರು ಬಂದು ಲಾಸ್ಟ್ ಇದು ಸ್ವಲ್ಪ ಜಲ್ದಿ ಮುಗಿಸ್ಬಿಟ್ರಲ್ಲ. ಅದರಲ್ಲಿ ನೀವೇ ಮುಂದೆ ನೋಡ್ಕೊಂಡು ಜಲ್ದಿ ಮುಗಿಸೋಣಪ್ಪ ಒಂದು ಇದರಲ್ಲಿ ಮುಗಿಸ್ಬಿಡೋಣ ಅಂತ ನೀವೇ ಮುಂದೆ ಇಟ್ಕೊಂಡು ನಮಗೆ ಜಬರ್ದಸ್ತಿಯಾಗಿ ನಿಮಗೆ ರಕ್ಷಣೆ ತಂದು ನೀವೇ ಮುಂದೆ ಮಾಡ್ಕೊಂಡು ಹೋಗ್ಬಿಟ್ಟು ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಪರಿಸರ ಸ್ನೇಹಿ ಗಣೇಶನ
ಸ್ಟಾರ್ಟ್ ಮಾಡಿ ಈ ವರ್ಷ ಅಟ್ಲೀಸ್ಟ್ ನಾವು ಕುದುರ್ಸಲ್ಲ. ಯಾಕಂದ್ರೆ ದೊಡ್ಡದು ಆಡಂಬರ ಅವಶ್ಯಕತೆ ಇಲ್ಲ. ದೇವರಿಗೆ ಅಂತ ಆಡಂಬರ ಬೇಕಾಗಿಲ್ಲ. ನಮ್ಮ ದೇವ್ರಿಗೆ ಆಡಂಬರ ಏನು ಬೇಕು? ಎಷ್ಟು ಮಾಡಂಗಿಲ್ಲ ನಾವು ದೇವರಿಗೆ ಮತ್ತೆ ಹೇಗೆ ಮಾಡ್ತೀವಿ. ಆಮೇಲೆ ಕಡ್ಡಾಯವಾಗಿ ಇದು ಸಲ ಏನು ಮಾಡಿದ್ರಿ, ಈ ಸಲ ಏನು ಮಾಡಿದ್ರಿ, ಗಣೇಶ ಎಲ್ಲ ಮಂಡಳಿಗಳ ಹತ್ರ ಒಂದು ಹೈ ಕ್ವಾಲಿಟಿ CCTV ಕುಂದಿರ್ತೀವಿ. ಹೆಂಗಾದ್ರೂ ಪಟ್ಟಿ ಮಾಡಿರ್ತೀರಿ, ದುಡ್ಡು ಬಂದಿರ್ತೈತಿ. ದುಡ್ಡನ್ನ ಬರೀ ಇದಕ್ಕೆ ದಾಸೋಹ ಮಾಡ್ತಿರೋ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೀದರ್ ಜಿಲ್ಲಾ ಘಟಕ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದರ್ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಲಾಯಿತು. 2017ರ ನೇಮಕವಾದ ಶಿಕ್ಷಕರನ್ನ 1ರಿಂದ 7ಕ್ಕೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವ ಅನ್ವಯಗೊಳಿಸಬಾರದು. ಪದವೀಧರ ಶಿಕ್ಷಕರೆಂದು ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದ ನಾಮಕರಿಸುವುದು ಮತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಈ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಬಡ್ತಿ ನೀಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರಾಥಮಿಕ ಶಾಲಾ ಸವಾಲಿತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದಂತೆ ವೃಂದ ಮತ್ತು ನೇಮಕಾತಿ ತಕ್ಷಣ ಮೆಮೊರಂಡಮನ್ನು ನಾವು ಕೊಟ್ಟಾಗಿ ಹಿಂದೆ ಇದನ್ನು ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಇದನ್ನು ಬಳಸಿಕೊಳ್ಳುವ ವ್ಯವಸ್ಥೆಯನ್ನು ನಾವು ನಮ್ಮ ಇಲಾಖೆ ಪರವಾಗಿ ನಾವು ಮಾಡ್ತೀವಿ. ಇದು ಅತಿ ತುರ್ತಾಗಿ ಆಗಬೇಕಂತೇಳಿ ನಾನು ಎಲ್ಲರ ಪರವಾಗಿ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬೈದರ್ನ ಜಾನ್ಸನ್ ಗೋಡೆ ಅವರನ್ನ ಕಿಸಾನ್ ಕಾಂಗ್ರೆಸ್ನ ರಾಷ್ಟ್ರೀಯ ಜಂಟಿ ಸಂಯೋಜಕರಾಗಿ ನೇಮಕ ಮಾಡಿ ಕಿಸಾನ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಸುಖಪಾಲ್ ಸಿಂಗ್ ಖೈರಾ ಆದೇಶವನ್ನು ಹೊರಡಿಸಿದ್ದಾರೆ. ಜಾನ್ಸನ್ ಗೋಡೆ ಅವರು ಕಳೆದ 2 ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಬೀದರ್ ನಗರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ, ರಾಜ್ಯ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಸೇರಿ ವಿವಿಧ ಹುದ್ದೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆ ಅವರ ಕಾರ್ಯ ಮತ್ತು ಪಕ್ಷ ನಿಷ್ಠೆ ಹಾಗೂ ಸಂಘಟನಾ ಚತುರತೆಯನ್ನ ನೋಡಿ ಕಿಸಾನ್ ಕಾಂಗ್ರೆಸ್ ರಾಷ್ಟ್ರೀಯ ಸಂಯೋಜಕರಾಗಿ ಹುದ್ದೆಯನ್ನು ನೀಡಲಾಗಿದೆ. ಮಳೆಗಾಲದ ಅಧಿವೇಶನದ 3ನೇ ದಿನವಾದ ಇಂದು ಬೀದರ್ನ ಅಕ್ಕಪಡೆಯ ಕಾರ್ಯವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ಲಾಘಿಸಿದ್ದಾರೆ. ಅಧಿವೇಶನದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹೆಬ್ಬಾಳ್ಕರ್, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರ ಸುರಕ್ಷತೆ ಹಿತದೃಷ್ಟಿಯಿಂದ ಮಹಿಳಾ ಪೊಲೀಸ್ನ ಒಳಗೊಂಡಂತ ಅಕ್ಕಪಡೆ ಶೀಘ್ರವೇ ಜಾರಿಗೆ ಬರಲಿದೆ. ಅಕ್ಕಪಡೆಯು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆಗಸ್ಟ್ 15ರಿಂದ ಬೆಳಗಾವಿ, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಪ್ರಾರಂಭಿಸಲಾಗುತ್ತಿದೆ ಅಂತ ತಿಳಿಸಿದ್ದಾರೆ. ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ SP ಅವರು ಒಂದು ಅಕ್ಕಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಸೊ ಆ ಅಕ್ಕಪಡೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ 15ರಿಂದ ಮೈಸೂರಲ್ಲಿ, ಬೆಳಗಾವಿಯಲ್ಲಿ, ಮಂಗಳೂರಿನಲ್ಲಿ ಅದು ಅಕ್ಕಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾ ಇದ್ವಿ ಇಲಾಖೆಯ ಮುಖಾಂತರ. ಈ ಅಕ್ಕಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ ಅಕ್ಕಪಡೆ ಅಂತಂದರೆ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು NCC ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ ಅವ್ರು ಇರ್ತಾರೆ. ಅವರಿಗೆ ಒಂದು ವೆಹಿಕಲನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ DMF ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದ್ದೀವಿ ಈಗಾಗಲೇ. ಸೊ ಆ ಅಕ್ಕಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕಿಂತ ಪ್ರಕರಣಗಳನ್ನು, ಬಾಲ್ಯ ವಿವಾಹ ಇರ್ಬೋದು, ಅತ್ಯಾಚಾರ ಪ್ರಕರಣಗಳಿರ್ಬೋದು, ಇದು ಒಂದು ನಮ್ಮ ಕಾಳಜಿ, ನಮ್ಮ ಬದ್ಧತೆ, ಅದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಬೀದರ್ ಸೇರಿದಂತೆ ಜಿಲ್ಲೆಯಾದ್ಯಂತ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಮಹಾನ್ ಪುರುಷರ ಮೂರ್ತಿಗಳ ಸ್ವಚ್ಛತಾ ಅಭಿಯಾನ ಕಾರ್ಯ ನಡೆಯುತ್ತಿದೆ. ಮಹಾನ್ ಪುರುಷರ ಗೌರವವನ್ನ ಉಳಿಸುವ ನಿಟ್ಟಿನಲ್ಲಿ ಮಹಿಳಾ ಕಾರ್ಯಕರ್ತರು ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಬೀದರ್ ನಗರದ ತಾಯಿ ಮತ್ತು ಹೆಣ್ಣು ಮಗು ವೃತ್ತದಲ್ಲಿನ ಕಸ ತೆರವುಗೊಳಿಸಿ ಮೂರ್ತಿ ಸ್ವಚ್ಛಗೊಳಿಸಿದ ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯರು ಭಗತ್ ಸಿಂಗ್ ವೃತ್ತ ಸೇರಿದಂತೆ ಹಲವು ಮೂರ್ತಿಗಳನ್ನು ಶುಚಿಗೊಳಿಸಿದ್ರು. ಈ ಅಭಿಯಾನವನ್ನ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಸುಹಾಸಿನಿ ನೇತೃತ್ವದಲ್ಲಿ ನಡೆಸಲಾಗುತ್ತಿದ್ದು ಬಸವ ಕಲ್ಯಾಣ, ಭಾಲ್ಕಿ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ಇದೇ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿವೆ. ಮಹಿಳಾ ಮೋರ್ಚಾದ ವತಿಯಿಂದ ರಾಜ್ಯ ಮತ್ತು ಜಿಲ್ಲಾ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬೀದರ್ ಜಿಲ್ಲೆ ಮಹಿಳಾ ಮೋರ್ಚಾದಿಂದ ಎಲ್ಲೆಲ್ಲ ಮೂರ್ತಿಗಳವ ಆ ಮೂರ್ತಿಯನ್ನು ಸ್ವಚ್ಛಗೊಳಿಸಬೇಕಂತ ಮಹಿಳಾ ಮೋರ್ಚಾ ಇವತ್ತು ಪ್ರತಿಯೊಂದು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಎಲ್ಲ ಮಂಡಲದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ.
ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬರೀ ನಾಮಕೆ ವಸ್ತು ಮೂರ್ತಿ ಕಟ್ಟಿದ ಒಂದು ರೈತಲ್ಲ, ಅದು ಸ್ವಚ್ಛತೆ ಆಗಿರಬೇಕು, ಅದು ನೋಡಕ್ಕೆ ಸುಂದರವಾಗಿರಬೇಕು. ಅದ್ರ ಸಲುವಾಗಿ ಇದು ರಾಜ್ಯ ದೇಶ ಎಲ್ಲ ಕಡೆಯೂ ಸಹಿತ ಎಲ್ಲೆಲ್ಲಿ ಮೂರ್ತಿಗಳು ಅಲ್ಲೆಲ್ಲ ಸ್ವಚ್ಛತೆ ಅಭಿಯಾನ ಮಾಡ್ತಾ ಇದ್ದೀವಿ. ಹೆಚ್ಚಾಗಿ ಮಹಿಳಾ ಮೋರ್ಚಾದಿಂದ ಹೆಚ್ಚು ಈ ಕೆಲಸವನ್ನು ಮಾಡ್ತೀವಿ. ರಂಭಾಪುರಿ ಶಿರುಗಳ ಅಡ್ಡ ಪಲ್ಲಕ್ಕಿ ಮೆರವಣಿಗೆಯನ್ನ ಲಿಂಗಾಯತ್ ಮಠಾಧೀಶರು ತೀವ್ರವಾಗಿ ವಿರೋಧಿಸಿದ್ದಾರೆ. ಜಗತ್ತಿಗೆ ಸಮಾನತೆ ಸಾರಿದ ನೆಲದಲ್ಲಿ ಅಡ್ಡ ಪಲ್ಲಕ್ಕಿ ಬೇಡ, ಮಾನವನ ಹೆಗಲ ಮೇಲೆ ಮತ್ತೊಬ್ಬರ ಮೆರವಣಿಗೆ ಮಾಡಿಕೊಳ್ಳುವ ಪದ್ಧತಿಯನ್ನ ನಾವು ಖಂಡಿಸಬೇಕು ಅಂತ ಭಾಲ್ಕಿಯ ಬಸವಲಿಂಗ ಪಟ್ಟದೇವರು ಹೇಳಿದ್ದಾರೆ. ಹುಲಸೂರಿನ ಶಿವಾನಂದ ಶ್ರೀಗಳು ಸಹ ಅಡ್ಡ ಪಲ್ಲಕ್ಕಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಹಿಂದೆಯೂ ಇಂತಹ ಉತ್ಸವಕ್ಕೆ ವಿರೋಧ ವ್ಯಕ್ತಪಡಿಸಿ ತಡೆ ಹಿಡಿದ ಅನುಭವ ಇದೆ ಅಂತ ಅವರು ನೆನಪಿಸಿದ್ದಾರೆ. ನಾವು ಗರ್ಜನೆ ಹಾಕಿದ್ರೆ ಇಂತಹ ಆಚರಣೆ ಯತ್ನಿಸುವವರು ಹಿಂದೆ ಸರಿಯಲೇಬೇಕು ಅಂತ ಕಿಡಿಕಾರಿದ್ದಾರೆ. ಎಲ್ಲರೂ ಪ್ರತಿಭಟನೆ ನಡೆಸಿ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ಕರೆ ನೀಡಿದ್ದಾರೆ. ಮೆರವಣಿಗೆ ನಡೆದಂತೆ ನೋಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದರು. ಬಸವ ಕಲ್ಯಾಣದಲ್ಲಿ ರಂಭಾಪುರಿ ಶ್ರೀಗಳು ಬರ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಈ ಅಡ್ಡಪಲ್ಲಕ್ಕಿ ಬಸವನಾಡಿನಲ್ಲಿ ಯಾವ ನೆಲದಲ್ಲಿ ಪ್ರಜಾಧರ್ಮ ಕೊಟ್ಟಿದ್ರೋ, ಯಾವ ನೆಲದಲ್ಲಿ ಪ್ರಜಾಪ್ರಭುತ್ವ ಕೊಟ್ಟಿದ್ರೋ, ಯಾವ ನೆಲದಲ್ಲಿ ಸಮಾನತೆ ಕ್ರಾಂತಿಯಾಗಿತ್ತೋ, ಯಾವ ನೆಲದಲ್ಲಿ ಸಮಾನತೆಗಾಗಿ ತಮ್ಮ ರಕ್ತವನ್ನೇ ಧಾರೆ ಎರೆದರೋ ಅದೇ ನೆಲದಲ್ಲಿ ಅಡ್ಡಪಲ್ಲಕ್ಕಿ ಆಗಬಾರದು ಅಂತ ನಮ್ಮೆಲ್ಲರ ಧ್ವನಿ ಒಂದೇ ಆಗಿರಬೇಕು. ಆ ದಿಸೆಯಲ್ಲಿ ನಾವೆಲ್ಲರೂ ಅದಕ್ಕೆ ಪ್ರತಿಭಟನೆ ಮಾಡಬೇಕು. ಮಾಡಲು ಅಡ್ಡಪಲ್ಲಕ್ಕಿ ಆಗಲಾರ್ದಂಗ ನಾವು ನೋಡ್ಕೋಬೇಕು. ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಅದು ಇಸ್ವಿ ನನಗೆ ನೆನಪಿಲ್ಲ. ನಮ್ಮ ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಲ್ಲಕ್ಕಿ ಉತ್ಸವ ಆಗತ್ತ ಮಾಡಬೇಕಂತ ಹುನ್ನಾರಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡಿದಾಗ ಬೀದರ್ ನಗರದಲ್ಲಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಹೊಲೆಯ ಸಂಬಂಧಿತ ಜಾತಿಗಳ ಸಮೂಹ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು, ಇದರಲ್ಲಿ ಬಲಗೈ ಹೊಲೆಯ ಜಾತಿಗೆ 5% ನೀಡುವ ಮೂಲಕ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದು, ಮಾನ್ಯ ಮುಖ್ಯಮಂತ್ರಿಗಳು 16ರಂದು ಕರೆದಿರುವಂತಹ ಸಭೆಯಲ್ಲಿ ಈ ವರದಿಯನ್ನು ತಿರಸ್ಕರಿಸಿ ಮರು ಸಮೀಕ್ಷೆ ನಡೆಸಬೇಕು, ಇಲ್ಲವಾದರೆ ರಾಜ್ಯ ವ್ಯಾಪ್ತಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಬೃಹತ್ ಹೋರಾಟ ನಡೆಯುತ್ತಿದ್ದು, ತಾಲೂಕಿನ ಬಲಗೈ ಸಮುದಾಯದ ಬಾಂಧವರು, ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘದ ಅಧ್ಯಕ್ಷ ರತ್ನದೀಪ್ ಕಸ್ತೂರಿ ಮನವಿಯನ್ನ ಮಾಡಿದ್ದಾರೆ. ಎಲ್ಲರಿಗೂ ಸಪ್ರೇಮ್ ಜೈ ಭೀಮ್, ಜೈ ಸಂವಿಧಾನ್. ಔರಾದ್ ತಾಲೂಕಿನ ಸಮಸ್ತ ಬಲಗೈ ಸಮಾಜದ ನಮ್ಮ ಎಲ್ಲ ಸಹೋದರ ಮಿತ್ರರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ನಾನು ಇವಾಗ ಸದ್ಯದಲ್ಲಿ ಲೈವ್ ಬಂದಿದ್ದೇನೆ. ಬಾಂಧವರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಳ ಮೀಸಲಾತಿಗಾಗಿ ಸುಮಾರು 2-3 ದಶಕಗಳಿಂದ ನಿರಂತರವಾಗಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಹೋರಾಟಗಳು ನಡೀತಾ ಇವೆ. ಮೊನ್ನೆ ಕೆಲವು ದಿವಸಗಳ ಹಿಂದೆ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ರವರ ಒಂದು ಆಯೋಗ ರಚಿಸಿ ಮಾನ್ಯ ಮುಖ್ಯಮಂತ್ರಿಗಳನ್ನು ವರದಿಯನ್ನು ಕೇಳಿದರು. ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ್ದಾರೆ. ಆದರೆ ಆ ವರದಿಯಲ್ಲಿ ಇವತ್ತು ನಮ್ಮ ಬಲಗೈ ಸಮಾಜದ ಹೊಲೆಯ ಜಾತಿಗೆ ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಎದ್ದು ಕಾಣ್ತಾ ಇದೆ. ಇವತ್ತು 2011ರ ಜನಗಣತಿಯ ಪ್ರಕಾರ ಇವತ್ತು ಬಲಗೈ ಸಮಾಜ ಈ ರಾಜ್ಯದಲ್ಲಿ ನಾವು ಅತ್ಯಂತ ನಮ್ಮ ಒಳ ಮೀಸಲ. ಬೀದರ್ ನಗರದ IMA ಹಾಲ್ನಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಕಚೇರಿ ಉದ್ಘಾಟನೆ ಹಾಗೂ ಕರಪತ್ರ ಬಿಡುಗಡೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅನುಭವ ಮಂಟಪದ ಅಧ್ಯಕ್ಷರು ಹಾಗೂ ಲಿಂಗಾಯತ್ ಮಹಾಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಬಸವಣ್ಣನನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕನಾಗಿ ಘೋಷಿಸಲು ಮುಖ್ಯಮಂತ್ರಿಗಳ ಬಳಿ ಕೇಳಿಕೊಂಡಾಗ ಮನವಿ ಮಾಡಿದ ಒಂದೇ ವಾರಕ್ಕೆ ಅವರನ್ನ ಸಾಂಸ್ಕೃತಿಕ ನಾಯಕರಾಗಿ ಘೋಷಿಸಲಾಯಿತು. ಅಂತ ಸಾಂಸ್ಕೃತಿಕ ನಾಯಕನ ಬಗ್ಗೆ ರಾಜ್ಯದ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಲಿಂಗಾಯತರಿಗೆ ತಿಳಿಸಲು ಇಡೀ ರಾಜ್ಯದಾದ್ಯಂತ 1 ತಿಂಗಳ ಕಾಲ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಬಸವ ಸಂಸ್ಕೃತಿ ಅಭಿಯಾನವು ಸೆಪ್ಟೆಂಬರ್ 3ರಂದು ಬೀದರ್ ನಗರ ತಲುಪಲಿದ್ದು, ಬೀದರ್ ನಗರದಲ್ಲಿ ಬಸವರಾಜ ಧನ್ನೂರ್ ಅವರ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯ ಸಕಲ ಬಸವ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ.
ಪತ್ರಗಳನ್ನು ಕರಪತ್ರಗಳನ್ನು ತೆಗೆದುಕೊಂಡು ಹೋಗಬೇಕು. ತಮ್ಮ ಊರುಗಳಲ್ಲಿ ತಮ್ಮ ಸ್ನೇಹಿತರಿಗೆ ಬಂಧು ಬಳಗದವರು ಕೂಡ ಇದನ್ನು ಕೊಡಿ, ಅವರಿಗೆ ತಿಳಿಸಿ ಹೇಳಿ. 3ನೇ ತಾರೀಕಿನ ಇರ್ತಕ್ಕಂಥ ಹೊಸಸಂಸ್ಥೆ ಅಭಿಯಾನದಲ್ಲಿ ಹೆಚ್ಚಿನ ಸಹಜ ಸಂಸ್ಥೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಮಳೆಗಾಲದ ಅಧಿವೇಶನದಲ್ಲಿ ಇಂದು ಕಂದಾಯ ಇಲಾಖೆ ಭೂ ಸುಧಾರಣೆ ಕಾಯ್ದೆ ಬಿಲ್ ಮೇಲಿನ ಚರ್ಚೆಯಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಕಂದಾಯ ಇಲಾಖೆಯಿಂದ ಸಾಫ್ಟ್ವೇರ್ಗಳ ಲೋಪದೋಷಗಳ ವಿಚಾರವಾಗಿ ಸದನದ ಗಮನವನ್ನು ಸೆಳೆದರು. ಕಂದಾಯ ಇಲಾಖೆಯ ಕೊಲ್ಯಾಬ್ ಸಾಫ್ಟ್ವೇರ್ನಲ್ಲಿ ಸಾಕಷ್ಟು ಲೋಪದೋಷಗಳಿದ್ದು, ಪಹಣಿಗೂ ಅಲ್ಲಿನ ವೆಬ್ಸೈಟ್ನಲ್ಲಿರುವ ಮಾಹಿತಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತದೆ. ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂದರೆ ಕಂಡು ಬಂದಿದೆ. ಕಳೆದ 3 ತಿಂಗಳಿಂದ ಈ ವಿಚಾರವಾಗಿ ಆತ ಅಲೆದಾಟವನ್ನು ನಡೆಸುತ್ತಿದ್ದಾನೆ. ಅದರಿಂದ ಈ ಸಾಫ್ಟ್ವೇರ್ನಲ್ಲಿನ ಬದಲಾವಣೆಗಳನ್ನ ತರುವ ಮೂಲಕ ಜನರಿಗೆ ಆಗುತ್ತಿರುವ ತೊಂದರೆಗಳಿಂದ ಮುಕ್ತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆಲವೊಂದು ಪ್ರಾಕ್ಟಿಕಲ್ ಹೇಳ್ತೀನಿ ಅಂತ ಕೆಲವೊಂದು ಕರೆಕ್ಷನ್ ಆಫ್ ಟಿಪ್ಪಣಿ ಮ್ಯಾಪ್ ಅಂತ ಬಹಳ ಜನ ರಾಜ್ಯದಲ್ಲಿ ರೈತರಾಗಲಿ ಉದ್ಯಮಿದಾರರಾಗಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಎಲ್ಲ ಜನರು ಹಾಕ್ತಾರೆ ಸರ್. ಇವೊಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಲಾಬ್ ಸಾಫ್ಟ್ವೇರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೊಲಾಬ್ ಸಾಫ್ಟ್ವೇರ್ ಅಂತ ಅದರಲ್ಲಿ ಎಷ್ಟು ಜನರಿಗೆ ತೊಂದರೆ ಆಗ್ತದೆ. ನಾನೇ ಒಂದು ಕರೆಕ್ಷನ್ ಆಫ್ ಟಿಪ್ಪಣಿ ಮ್ಯಾಪ್ ಅಂತ ಅಪ್ಲಿಕೇಶನ್ ಹಾಕಿರ್ತೀನಿ ನನ್ನ ಲ್ಯಾಂಡ್. ಈ ನಂದು ಹೊಲ ಇದೆ 2 ಎಕರೆ 10 ಗುಂಟೆ. ಪಾಣಿಯಲ್ಲಿ ಕರೆಕ್ಟ್ ಇರುತ್ತೆ, ಪೊಲ್ಯೂಷನ್ ನಾವು ಕರೆಕ್ಟ್ ಇರ್ತೀವಿ. ಬಟ್ ಅವ್ರ ಸಾಫ್ಟ್ವೇರಲ್ಲಿ ಇದೇನು ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ 2 ಎಕರೆ 5 ಗುಂಟೆ ಇರ್ತದೆ. ಕೆಲವೊಂದರಲ್ಲಿ 2 ಎಕರೆ 15 ಗುಂಟೆ ಬರ್ತದೆ. ಇದು ಒಂದು ಬೀದರ್ನ ಭಾಲ್ಕಿ ತಾಲೂಕಾದ ನಮ್ಮ ಸ್ನೇಹಿತಂದೇ ಹೇಳ್ತಾ ಇದ್ದೀನಿ. ನಮ್ಮ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ಅವ್ರ ಕ್ಷೇತ್ರದೇ. ಪಾಪ ಒಂದು 3 ತಿಂಗಳಿಗೆ ಅಡ್ಡಾಡ್ತಾ ಇದ್ದಾನೆ ಸಾಫ್ಟ್ವೇರ್ ಪ್ರಾಬ್ಲಮ್ಲಿಂದ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.